ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ತುಂಬ ಚಿಕ್ಕವಳಿದ್ದಾಗ ಒಂದು 3 ವರ್ಷದ ಹುಡುಗಿ ಆಗೋವರೆಗೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೆ. ಬಟ್ ಅದಾದಮೇಲೆ ಮನೆ ಕಷ್ಟಗಳನ್ನು ಆ ವಯಸ್ಸಲ್ಲೇ ನನಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇನು ಕೇಳ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ನಂಗೆ ಅದು ಬೇಕು, ನನಗೆ ಇದು ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಯಾವತ್ತೂ ಕೇಳಿದ್ದೇ ಇಲ್ಲ. ಇನ್ನು ನನ್ನ ತಮ್ಮ ಕೇಳ್ತಾ ಇದ್ದ, ಬಟ್ ನಾನು ಅಷ್ಟಾಗಿ ಏನೂ ಕೇಳಿಲ್ಲ. ಸರ್, ಇದೇನಂತ ಅಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಂದೆ ಆದಂಥ ಕೆಲವೊಂದು ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಪ್ರೆಷರ್ಗಳಿಂದಾಗಲಿ ಅಥವಾ ಪ್ರಾಬ್ಲಮ್ಸ್ಗಳಿಂದಾಗಲಿ ಅವರು ಆ ಒಂದು ಕನಸನ್ನು ಬದಿಗೊತ್ತಿ ತಮ್ಮ ಫ್ಯಾಮಿಲಿಗೆ ಏನು ಬೇಕು, ತಮ್ಮ ಮಕ್ಕಳಿಗೆ, ತಮ್ಮ ಪಾರ್ಟ್ನರ್ಗೆ, ತಮ್ಮ ತಂದೆ ತಾಯಿಗೆ ಏನು ಬೇಕು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಒಂದು ಪಾತ್ರದ ಕೂಡ ಅದೇ ಕಥೆ. ಈ ಒಂದು ಪಾತ್ರ ಅಂತ ಅಲ್ಲ, ತಂದೆ ತಾಯಿ ಇಬ್ಬರದು ಅದೇ ಕಥೆ. ನನಗೇನೋ ಒಂದು ದೊಡ್ಡದಾಗೇನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ನಮಗಿರೋವಂಥ ಕೆಲವೊಂದು ಪ್ರಾಬ್ಲಮ್ಸಿಂದ ನನ್ನ ಮಕ್ಕಳಿಗೋಸ್ಕರ, ನನ್ನ ಗಂಡನಿಗೋಸ್ಕರ ನಾನು ನನ್ನ ಏನಂತಾರೆ ಕನಸುಗಳನ್ನೆಲ್ಲ ಬದಿಗೊತ್ತಿ ಇವ್ರಿಗೋಸ್ಕರ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಗಂಡ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಇದು ಜಸ್ಟ್ ಒಂದು ಸ್ಟೋರಿ ಅಲ್ಲ, ಪ್ರತಿಯೊಬ್ಬರ ಮನೆ ಕಥೆ ಇದು. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಕಾರಣಾಂತರಗಳಿಂದ ಅದನ್ನು ಪೂರೈಸ್ಕೊಳಕ್ಕಾಗಿರೋದಿಲ್ಲ. ಸರ್, ಇಲ್ಲ, ಇದು ನನ್ನ 5ನೇ ಸಿನಿಮಾ. ಸೊ ಇಲ್ಲಿವರೆಗೂ ಇದು ಭಾರ್ಗವಿ LLB ಬಂದು ನನ್ನ 10ನೇ ಸೀರಿಯಲ್ ಆಗಿದೆ. ಆ್ಯಂಡ್ ಇದು ನನ್ನ 5ನೇ ಸಿನಿಮಾ. ಸೊ ನನಗೆ ಎಲ್ಲ ಕಷ್ಟಗಳನ್ನು ನಾನು ನೋಡ್ಕೊಂಡು ಬಂದಿರೋವಂಥವಳು, ಒಂದೇ ಸಲ ಜಂಪ್ ಆದವಳಲ್ಲ. ನನಗೆ ಒಬ್ಬ ನಟಿಯಾಗಿ ಯಾವ ಪಾತ್ರನಾದರೂ ಕೊಟ್ಟರು ನಾನು ಅದನ್ನು ನೀಟಾಗಿ ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದ್ರ ಮೇಲೆ ನಾನು ಪಾತ್ರಗಳನ್ನ ಒಪ್ಕೊಳ್ತೀನಿ ಸರ್. ಆ್ಯಂಡ್ ಮೋರ್ ಓವರ್ ಇದನ್ನು ಒಪ್ಕೋಬಾರ್ದು, ಅದನ್ನು ಒಪ್ಕೋಬಾರ್ದು ಅನ್ನೋದಕ್ಕಿಂತ ಒಂದು ಸ್ಟೋರಿ ವೇಟೇಜ್ ನೋಡಿ, ಆ ಒಂದು ಪಾತ್ರದ ವೇಟೇಜ್ ನೋಡಿ ಕಲಾವಿದರು ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇಲ್ಲಿ ಏನೋ ಕಿಸಿಂಗ್ ಸೀನ್ ಇದೆಯೋ ಅಥವಾ ರೊಮ್ಯಾನ್ಸ್ ಸೀನ್ ಇದೆಯೋ ಅಥವಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಆ ಥರದ್ದೆಲ್ಲ ಇದೆಯೋ, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕೆ ಅದೇನೂ ಇಲ್ಲ. ಇದು ಒಂದು ತಾಯಿ ಪಾತ್ರ. ತಾಯಿ ಅನ್ನೋದು ತುಂಬ ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ಆ ಒಂದು ಪಾತ್ರ ಮಾಡೋಕ್ಕೆ ಅಷ್ಟೊಂದು ಯೋಚನೆ